ಹೊಳಲ್ಕೆರೆ ತಾಲೂಕಿನ ತಾಳ್ಯ ಗ್ರಾಮದ ಬಸವರಾಜಪ್ಪ ಎಂಬುವರು ಪವನ್ ಮತ್ತು ಆಕಾಶ್ ಎಂಬುವರಿಂದ ಬಡ್ಡಿಗೆ ಹಣ ಪಡೆದಿದ್ದು ಕೊಡಲು ಸಾಧ್ಯವಾಗದೆ ಊರು ಬಿಟ್ಟಿದ್ದಾರೆ. ಇದಕ್ಕೆ ಬಸವರಾಜಪ್ಪನ ಮಗಳನ್ನು ಕಿಡ್ನಾಪ್ ಮಾಡಿ ಕೂರಿಸಿಕೊಂಡರೆ ಬಸವರಾಜಪ್ಪ ಬರುತ್ತಾನೆಂದು ಶಾಲೆ ಬಳಿ ಹೋಗಿ ಮಗಳನ್ನು ಕಿಡ್ನಾಪ್ ಮಾಡಲು ಮುಂದಾಗಿದ್ದಾರೆ. ನಂತರ ಮನೆ ಬಳಿ ಹೋಗಿ ಗಲಾಟೆ ಮತ್ತು ದೌರ್ಜನ್ಯವನ್ನೆಸಗಿದ್ದಾರೆ. ಇದಕ್ಕೆ ಚಿತ್ರಹಳ್ಳಿ ಗೇಟ್ ಪೊಲೀಸ್ ಠಾಣೆ ಪಿಎಸ್ಐ ಅಶ್ವಿನಿ ಕುಮ್ಮಕ್ಕು ಕೊಟ್ಟಿದ್ದಾರೆ ಎಂದು ಆರೋಪಿಸಿ ಅವರನ್ನು ಕೂಡಲೇ ಅಮಾನತು ಮಾಡುವಂತೆ ಒತ್ತಾಯಿಸಿ ಚಿತ್ರದುರ್ಗ ಜಿಲ್ಲಾ ಪೊಲೀಸ್ ಕಚೇರಿ ಮುಂದೆ ಕರುನಾಡ ವಿಜಯ ಸೇನೆ ಪ್ರತಿಭಟನೆ ನಡೆಸಿತು. ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿತು. ನಂತರ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಅಮಾನತು ಮಾಡುವಂತೆ ಆಗ್ರಹಿಸಿ ಕರುನಾಡ ವಿಜಯ ಸೇನೆ ಮನವಿಯನ್ನು ಕೂಡ ಮಾಡಿದೆ. ಇತ್ತ ಪೋಷಕರು ಪಿಎಸ್ಐ ಅಶ್ವಿನಿ ಮತ್ತು ಪವನ್ ಆಕಾಶ್ ಅವರಿಂದ ತಕ್ಷಣ ಅಶ್ವಿನಿ ಅವರನ್ನು ಅಮಾನತು ಮಾಡಲೇಬೇಕು. ಸರ್ಕಾರ ಮೌನ ವಹಿಸಿರುವ ಸರ್ಕಾರಕ್ಕೆ ಇನ್ಸ್ಪೆಕ್ಟರ್ ಅಶ್ವಿನಿ ಅವರಿಗೆ ಅಶ್ವಿನಿ ಅಂತಕ್ಕಂಥ ಈಗಾಗಲೇ ಈ ಹಿಂದೆ ಕೂಡ ಭಾಳಷ್ಟು ದಿನಗಳ ರಜಾ ಹಾಕಿದ್ರು, ಅಮಾನತು ಹಾಕಿ ನನ್ನ ಬೈದಲ್ಲಿ, ಅದೆಲ್ಲ ಮಾಧ್ಯಮದಲ್ಲೂ ಕೂಡ ಪ್ರಸಾರ ಆಗಿತ್ತು. ಮತ್ತೊಮ್ಮೆ ಅಂತಹ ಒಂದು ಘಟನೆ ಏನು ಈ ಪೊಲೀಸ್ ಠಾಣೆಯಲ್ಲಿ ನಮ್ಮ ಜಯಪ್ಪನವರ ಕುಟುಂಬಕ್ಕೆ ಮತ್ತು ಜಯಪ್ಪನವರಿಗೆ ಪೊಲೀಸ್ ಠಾಣೆಯಲ್ಲಿ ಕೂರಿಸಿ ಯಾವುದೇ ರೀತಿಯ ನೋಟಿಸನ್ನು ಕೊಡದೆ, ಸರ್ ನೋಟಿಸ್ ಕೊಡಬೇಕು, ಕಾನೂನಾತ್ಮಕವಾಗಿ ತಿಳಿರ್ತಕ್ಕಂಥದ್ದೇ ಕೂಡ ಕುಮ್ಮಕ್ಕು ಕೊಟ್ಟು ಆರೋಪಿಯನ್ನು ಬಂಧಿಸ್ತಲೇ ಬಿಟ್ಟು ಕಳಿಸಿ ಅವರ ತಂದೆಯನ್ನು ಪೊಲೀಸ್ ಅವರ ವ್ಯಾಪ್ತಿ ಬಿಟ್ಟು ಹೊರಗಡೆ ಆರೋಪಿಯ ತಂದೆಯನ್ನು ಕೂರಿಸ್ಕೊಂಡು ಮಾತಾಡ್ತಕ್ಕಂಥ ವ್ಯಾವಹಾರಿಕವಾಗಿ ಮಾತಾಡ್ತಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ, ಮಾಧ್ಯಮದಲ್ಲೂ ಕೂಡ ಬಂದಿದೆ. ಇಲ್ಲಿಯವರೆಗೂ ಕೂಡ ಆರೋಪಿಯನ್ನು ಬಂಧಿಸ್ತಲೇ ಇರತಕ್ಕಂಥದ್ದು ಖಂಡನೀಯ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆ ಸತ್ತೋಗಿದೆಯೋ ಅಥವಾ ಮೌನ ವಹಿಸಿದೆಯೋ ಅನ್ನುವಂಥ ಯಕ್ಷ ಪ್ರಶ್ನೆ ಕಾಡ್ತಾ ಇದೆ. ಹಾಗಾಗಿ ಈ ಕೂಡಲೇ ಏನು PSI ಅಶ್ವಿನಿ ಅವ್ರನ್ನ ಅಮಾನತು ಮಾಡಬೇಕು, ಆರೋಪಿಗಳನ್ನು ಬಂಧಿಸಬೇಕು. ಈಗಾಗಲೇ ನಮಗೂ ಕೂಡ ಸಾಕಷ್ಟು ಜನ ಕರೆಗಳು ಮಾಡ್ತಿದ್ದಾರೆ. ನಾವು ಯಾವುದೇ ಬೆದರಿಕೆಗೆ ಅವಕ್ಕೆಲ್ಲ ನಾನು ಬಗ್ಗಲ್ಲ. ನಾನು ಕೂಡ SP ಅವರಿಗೆ ನಾನು ವೈಯಕ್ತಿಕವಾಗಿ ನಾನು ಕೂಡ ದೂರನ್ನು ಕೊಡ್ತೀನಿ. ನಾವು ಹೋರಾಟಗಾರರು, ನಾವೇನು ಬೇರೆದೇನು ಕೇಳ್ತಾ ಇಲ್ಲ. ಸರಿ ಮಾಡಿದಾಗ ಪೊಲೀಸ್ನವರ ಪರವಾಗೂ ನಿಂತಿದ್ದೀವಿ, ಪೊಲೀಸರು ತಪ್ಪು ಮಾಡಿದಾಗ ಅವ್ರ ವಿರುದ್ಧವಾಗೂ ನಿಂತಿದ್ದೀವಿ. ಇದು ನಮ್ಮ ಸಂಘಟನೆಯ ಸಿದ್ಧಾಂತ, ನನ್ನ ಸಿದ್ಧಾಂತ. ಹಾಗಾಗಿ ಮಾನ್ಯ ಗೃಹ ಸಚಿವರು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಮೊಬೈಲನ್ನು ಕಸಿದುಕೊಂಡು ಹೋಗಿರುತ್ತಾರೆ. ಈ ಸಂಬಂಧ ಪೊಲೀಸ್ ಅಧಿಕಾರಿಗಳು ಕ್ರಮ ಕೈಗೊಳ್ಳದೆ ಆರೋಪಿಗಳಿಗೆ ಕುಮ್ಮಕ್ಕು ನೀಡಿ ಆರೋಪಿಗಳ ಪರವಾಗಿ ಕೆಲಸ ಮಾಡಿರುವ PSI ಅವರನ್ನು ಕೂಡಲೇ ಅಮಾನತು ಮಾಡಲು ಒತ್ತಾಯಿಸಿ 20/8/2026 ಪ್ರತಿಭಟನೆ ಮೂಲಕ ಮಾನ್ಯ ಗೃಹ ಸಚಿವರು, ಮಾನ್ಯ ಮುಖ್ಯಮಂತ್ರಿಗಳು, ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಚಿತ್ರದುರ್ಗ ಇವರ ಮೂಲಕ ಒತ್ತಾಯಿಸಿ ಮನವಿ ಸಲ್ಲಿಸುತ್ತಾ ಹಾಗೂ ಜಯಪ್ಪ ಮತ್ತು ಹೆಂಡತಿ ಮಕ್ಕಳಿಗೆ ಸೂಕ್ತ ರಕ್ಷಣೆ ನೀಡಬೇಕು ಸರ್, ದಯಮಾಡಿ.